ಮಿಥುನ ರಾಶಿಯವರು ತುಂಬ ಮಿತ್ರತ್ವವನ್ನು ಹೊಂದಿರ್ತಾರೆ. ಆದರೆ ಅವರನ್ನು ಕಂಡರೆ ಯಾರಿಗೂ ಕೂಡ ಸರಿಯಾಗಿ ಆಗುವುದಿಲ್ಲ. ತುಂಬ ಪ್ರೀತಿ ವಿಶ್ವಾಸವನ್ನು ತೋರಿಸ್ತಕ್ಕಂತಹ ವ್ಯಕ್ತಿತ್ವವನ್ನು ಇದೇ 2026ನೇ ಇಸವಿಯಲ್ಲಿ ಅವರು ಇರ್ತಕ್ಕಂತಹದ್ದು. ಜೊತೆಯಲ್ಲಿ ಈ ಒಂದು ಸಮಯ ಸಂದರ್ಭಾದಿಗಳು ಯಾವ್ಯಾವ ರೀತಿಯಲ್ಲಿ 2026ನೇ ಇಸವಿಯಲ್ಲಿ ಜನವರಿಯಿಂದ ಡಿಸೆಂಬರ್ ತನಕ ನಡಿಬಹುದು ಅಂತ ಹೇಳುವುದನ್ನು ತುಂಬ ಸೂಕ್ಷ್ಮವಾಗಿ ತಿಳಿಯೋಣ ಬನ್ನಿ. ಉತ್ತಮವಾದಂತಹ ಫಲ ಜನವರಿಯ ತಿಂಗಳಿನಲ್ಲಿ ಅಂತ ಹೇಳಿದರೆ 1ನೇ ತಿಂಗಳಿನಲ್ಲಿ ಜಯ ಜಯ ಜಯ, ಎಲ್ಲಿ ನೋಡಿದರೂ ಕೂಡ ಅವರಿಗೆ ಜಯ ಪ್ರಾಪ್ತಿಯಾಗ್ತಕ್ಕಂಥದ್ದು. ಸಾಲ ಸಂಬಂಧಾದಿಗಳಲ್ಲಿ ಕೂಡ ಅವರಿಗೆ ಜಯ ಮತ್ತು ಹಿಂದೆ ಮಾಡಿರ್ತಕ್ಕಂಥ ಸಾಲಗಳಿಂದ ವಿಮೋಚನೆ ಹೇಳ್ತಕ್ಕಂಥದ್ದನ್ನು ಅವರು ಕಾಣ್ತಾರೆ. ಮತ್ತು ಇನ್ನು ಕೆಲವರು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅದರಲ್ಲೂ ಕೂಡ ಅವರು ಜಯವನ್ನು ಗಳಿಸ್ತಾರೆ. ಇನ್ನು 2ನೇ ತಿಂಗಳಿನಲ್ಲಿ ಅವರಿಗೆ ಅನೇಕ ರೀತಿಯಾದಂತಹ ಸಮಸ್ಯೆಗಳು ಎದುರಾಗ್ತದೆ. ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಕಿರಿಕಿರಿ, ಅನಂತರದಲ್ಲಿ ಕೆಲವು EMI ಇತ್ಯಾದಿ ಇದರಲ್ಲಿ ಸಾಲದಲ್ಲಿ ಸಮಸ್ಯೆ ಉಂಟಾಗತಕ್ಕಂಥದ್ದು, ಅನೇಕ ರೀತಿಯಾದಂತಹ ಚಿಂತೆ ಹೇಳ್ತಕ್ಕಂಥದ್ದು ಇವರಿಗೆ ಉಂಟಾಗ್ತದೆ. ಅದರಿಂದಾಗಿ ಅವರು ಮನಸ್ಸು ಕುಗ್ಗುವಿಕೆ ಹೇಳ್ತಕ್ಕಂಥದ್ದು ಆಗುವ ಸಾಧ್ಯತೆಗಳು ಇರತಕ್ಕಂಥದ್ದು. ಅದರಿಂದ ಅವರು ಆದಷ್ಟು ಬೇಗನೆ ಹೊರಬರುವ ಪ್ರಯತ್ನವನ್ನು ಮಾಡಬೇಕು. ಮನಸ್ಸನ್ನು ಅವರು ಶುದ್ಧವಾಗಿ ಇಟ್ಟುಕೊಂಡು ಯಾರು ಏನೇ ಉಪದ್ರವಾದಿಗಳನ್ನು ಕೊಡಲಿ, ಏನೇ ಸಮಸ್ಯೆಯನ್ನು ತರಲಿ, ನಾವು ಅದನ್ನು ಎದುರಿಸ್ತೇವೆ ಹೇಳುವಂತಹ ಒಂದು ವಿಶ್ವಾಸದಿಂದಾಗಿ ಮುನ್ನುಗ್ಗುವಂತಾಗಬೇಕು. 3ನೇ ತಿಂಗಳಿನಲ್ಲಿ ಸಂಕಷ್ಟದ ಮೇಲೆ ಸಂಕಷ್ಟವು, ಆದರೆ ಸಂಕಷ್ಟಹರನೂ ಕೂಡ ಅವರಿಗೆ ಎಲ್ಲೋ ಒಂದು ಕಡೆಯಿಂದ ಸಹಾಯಕ್ಕೆ ಸಿಗೋದಿಲ್ಲ ಎಂಬಂಥ ರೀತಿಯಾದಂತಹ ಮನಸ್ಥಿತಿಯು ವ್ಯವಹಾರದಲ್ಲಿ ಅಡ್ಡಿಲ್ಲವಾದರೂ ಕೂಡ ಏರು ಇಳುತ್ತಾ ಹೇಳ್ತಕ್ಕಂಥದ್ದು. ವಿದ್ಯಾರ್ಥಿಗಳ ಜೀವನಕ್ಕೆ ಅಡ್ಡಿಲ್ಲ. ಕೌಟುಂಬಿಕವಾದಂತಹ ಜೀವನದಲ್ಲಿ ಕೆಲವಷ್ಟು ಮಾಡದೇ ಇರತಕ್ಕಂತಹ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿಯು, ಜೊತೆಗೆ ಕೌಟುಂಬಿಕವಾದಂತಹ ಜೀವನದಲ್ಲಿ ತೊಂದರೆ, ಮನಸ್ತಾಪ ಇತ್ಯಾದಿಯಾದಂತಹ ಸಂಕಷ್ಟಗಳು ನಿಮ್ಮ ಒಂದು 3ನೇ ತಿಂಗಳಿನಲ್ಲಿ ಬರುವ ಸಾಧ್ಯತೆ ಇರತಕ್ಕಂಥದ್ದು. ಇನ್ನು 4ನೇ ತಿಂಗಳಿನಲ್ಲಿ ಕೆಲವು ಜನರಿಂದಾಗಿ ಅಪಮಾನ, ವಿರೋಧ, ನಿಂದನೆ ಇತ್ಯಾದಿಯಾದಂತಹ ಸಮಸ್ಯೆ, ಏನು ಕೌಟುಂಬಿಕವಾದಂಥ ಸಮಸ್ಯೆಯಿಂದ ಹೊರಗೆ ಬಂದ್ವಿ ಅಂದ ತಕ್ಷಣ ವಿರೋಧಿ ಜನರ ಬಾಯಿಗೆ ಆಹಾರವಾಗತಕ್ಕಂಥದ್ದು. ಸಾಧಾರಣವಾಗಿ ಜೀವನ ಸಾಗತಕ್ಕಂತಹ ಒಂದು ಸುಸಂದರ್ಭ. ವಿರೋಧಿ ಜನರ ತೊಂದರೆಯಿಂದ ಮನಸ್ಸು ತುಂಬಾ ವಿಚಲಿತವನ್ನು ಪಡ್ತಕ್ಕಂತಹದ್ದು. ಮಾನಸಿಕವಾಗಿ ಹಿಂಸೆಗೆ ಒಳಗಾಗಬಹುದು. ನಿದ್ರಾಹೀನತೆ ಇತ್ಯಾದಿಯಾದಂತಹ ಸಮಸ್ಯೆ ಕೆಲವರಿಗೆ ಉಂಟಾದರೆ, ಇನ್ನು ಕೆಲವರು ಅಪಮಾನವನ್ನು ಸಹಿಸಲಿಕ್ಕಾಗದೆ ಮಂಕಾಗ್ತಕ್ಕಂಥ ಸಾಧ್ಯತೆಗಳು ಇರತಕ್ಕಂಥದ್ದು. ಎಲ್ಲವಕ್ಕೂ ಕೂಡ ನಮ್ಮನ್ನು ನಾವು ಧೈರ್ಯದಿಂದ ಎದುರಿಸ್ತಕ್ಕಂಥದ್ದೇ ಮುಖ್ಯವಾಗಿರುತ್ತದೆ.
ಯಾರೋ ಬರ್ತಾರೆ, ಹೆಂಡತಿ ಬರುತ್ತೆ, ಮಕ್ಕಳು ಬರ್ತಿದ್ದಾರೆ ಅಥವಾ ಇನ್ನೊಬ್ಬರು ನಮ್ಮ ಸಹಕಾರಕ್ಕೆ ಬರ್ತಾರೆ ಅಂತ ಹೇಳುವುದಾಗಿ ನಾವು ವಿಚಾರವನ್ನು ಮಾಡಿಕೊಳ್ಳದೇನೆ ನಾವು ಮುಂದಕ್ಕೆ ಸಾಗಿದರೆ ತುಂಬ ಒಳ್ಳೆಯದು. ಇನ್ನು 5ನೇ ತಿಂಗಳಿನಲ್ಲಿ ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರಿಗೆ ತುಂಬ ಉತ್ತಮವಾದಂತಹ ಸಮಯ ಅಂತ ಹೇಳ್ಬೋದು. ಜೊತೆಗೆ ಕೆಲವೊಂದು ಪಾಲ್ದಾರಿಕೆ ವಿಚಾರ ಇತ್ಯಾದಿ ಇದರಲ್ಲಿ ತೊಡಗಿರತಕ್ಕಂಥವ್ರಿಗೂ ಕೂಡ ಉತ್ತಮವಾಗಿ ಇರುತ್ತೆ. ಸುಖ ದುಃಖ ಎಂಬಂತಹ ರೀತಿಯಾದಂತಹ ಪಾಲು 5ನೇ ತಿಂಗಳಲ್ಲಿ ಕಂಡುಬಂದರೂ ಕೂಡ ವ್ಯಾವಹಾರಿಕವಾಗಿ ನಾವು ವಿಚಾರವನ್ನು ಮಾಡಿದರೆ ಉತ್ತಮವಾದಂತಹ ಲಾಭವನ್ನು ತಗೊಳ್ತಕ್ಕಂಥ ಸುಸಂದರ್ಭ ನಿಮ್ಮದಾಗಿರುತ್ತೆ. ಇನ್ನು 6ನೇ ತಿಂಗಳಿನಲ್ಲಿ ಧನಲಾಭವಿದ್ದರೂ ಕೂಡ ಶುಭ ಕಾರ್ಯಗಳು ಹೇಳ್ತಕ್ಕಂಥದ್ದು ನಡೀತಕ್ಕಂಥದ್ದು, ಮನೆಯಲ್ಲಿ ಸಂಬಂಧಪಟ್ಟು ಒಂದಿಷ್ಟು ಹಣ ಇತ್ಯಾದಿಗಳನ್ನು ಖರ್ಚು ಮಾಡಬೇಕಾದಂಥದ್ದು, ಕೊನೆಗೆ ಒಂದಿಷ್ಟು ನಿಮ್ಮ ಒಂದು ಬೇಕಾಗತಕ್ಕಂಥ ವಸ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹೂಡಿಕೆಯನ್ನು ಮಾಡ್ತಕ್ಕಂತಹ ಸಮಸ್ಯೆ ಎದುರಾಗತ್ತೆ. ಸ್ವಲ್ಪ ಜಾಗರೂಕತೆಯಿಂದ ಇದ್ದರೆ 6ನೇ ತಿಂಗಳಿನಲ್ಲಿ ನೀವು ಒಂದು ಉತ್ತಮವಾದಂಥ ಜೀವನವನ್ನು ಕಾಣಲಿಕ್ಕೆ ಸಾಧ್ಯ. ಇನ್ನು 7ನೇ ತಿಂಗಳಲ್ಲಿ ಬರೀ ಕಿರಿಕಿರಿ, ಉದ್ಯೋಗ ಮಾಡುವ ಸ್ಥಳದಲ್ಲಿ, ವ್ಯಾಪಾರ ಮಾಡುವಂಥ ಸ್ಥಳದಲ್ಲಾಗಿರ್ಬೋದು, ಮನೆಯಲ್ಲಾಗಿರ್ಬೋದು, ಹೀಗೆ ಎಲ್ಲ ರೀತಿಯಲ್ಲೂ ಕಿರಿಕಿರಿ. ಈ ಕಿರಿಕಿರಿಗೆ ನಾವೇನಾದರೂ ತಲೆಯನ್ನು ಕೊಟ್ವಿ ಅಂತ ಹೇಳಿ ಆದರೆ ನಮಗೆ ವ್ಯಾಪಾರದಲ್ಲಿ ಬರ್ತಕ್ಕಂಥ ಲಾಭದ ಜೊತೆಗೆ ನಷ್ಟ ಹೇಳ್ತಕ್ಕಂಥದ್ದಾಗ್ತದೆ. ಹಾಗಾಗಿ ಆದಷ್ಟು ಆ ಕಡೆಗೆ ಗಮನವನ್ನು ಕೊಡದೇನೆ ನಮ್ಮ ಕರ್ತವ್ಯ ಹೇಳ್ತಕ್ಕಂಥದ್ದನ್ನು ಪ್ರಾಮಾಣಿಕ ರೀತಿಯಲ್ಲಿಯೂ ದೇವರು ಮೆಚ್ಚುವಂತಹ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋದಾಗ ಆ ಹಾನಿಯನ್ನು ತಪ್ಪಿಸಿಕೊಳ್ಳಬಹುದು. ಜೊತೆಯಲ್ಲಿ ನಾವು ಆದಷ್ಟು ನೆಮ್ಮದಿಯಿಂದ ಇರಲಿಕ್ಕೆ ಇದು ಅನುಕೂಲತೆಯನ್ನು ಮಾಡಿಕೊಡ್ತದೆ. ಇನ್ನು 8ನೇ ತಿಂಗಳಿನಲ್ಲಿ ನೂತನವಾಗಿ ಉದ್ಯೋಗ ವ್ಯವಹಾರ ಇತ್ಯಾದಿಯನ್ನು ಮಾಡ್ತಕ್ಕಂಥವ್ರಿದ್ದರೆ ಮಾಡಲಿಕ್ಕೆ ಅನುಕೂಲತೆ ಇರತಕ್ಕಂಥದ್ದು ಬರ್ತದೆ. ಮತ್ತು ಸಾಮಾಜಿಕ ಜೀವನದಲ್ಲಿ ಒಂದು ಹೆಸರು ಕೀರ್ತಿ ಹೇಳ್ತಕ್ಕಂಥ ಬರ್ತಕ್ಕಂಥ ಒಂದು ಸಂದರ್ಭ. ಜೊತೆಯಲ್ಲಿ ವ್ಯಾಪಾರ ಉದ್ಯೋಗಗಳನ್ನು ಹೂಡಿಕೆ ಇತ್ಯಾದಿಗಳನ್ನು ಮಾಡ್ತಕ್ಕಂಥವರಿಗೆ ಇದು ಸುಸಂದರ್ಭವಾಗಿರ್ತಕ್ಕಂಥದ್ದು ಮಾಡಿಕೊಳ್ಬಹುದು. ಮತ್ತು ಅಷ್ಟೇ ಅಲ್ಲದೆ ಇನ್ನು ಕೆಲವರಿಗೆ ಕೆಲಸ ಕಾರ್ಯ ಇಲ್ಲದೆ ಇರತಕ್ಕಂಥವರಿಗೆ ಈ ಸಮಯದಲ್ಲಿ ಕೆಲಸ ಕಾರ್ಯಗಳು ಆಗುವ ಸಾಧ್ಯತೆಗಳು ಇರತಕ್ಕಂಥದ್ದು. ವಿವಾಹ ಆಗದೇ ಇದ್ದವರಿಗೆ ವಿವಾಹ ಭಾಗ್ಯಗಳು ಕೂಡಿ ಬರ್ತಕ್ಕಂಥದ್ದು. ಆನಂತರದಲ್ಲಿ ಇದ್ದಕ್ಕಿದ್ದಂತನೇ ಸಿಡಿಲೊಂದು ಬಡಿಯುವ ಸಾಧ್ಯತೆ ಇರತಕ್ಕಂಥದ್ದು ಕೂಡ ಇರತಕ್ಕಂಥದ್ದು. ಇನ್ನು 9ನೇ ತಿಂಗಳಿನಲ್ಲಿ ನಾವು ನೋಡಿದಾಗ ಅವರಿಗೆ ಕಷ್ಟ, ಚಿಂತೆ, ಕಿರಿಕಿರಿ ಎಲ್ಲ ರೀತಿಯಾದಂತಹದ್ದು ಕೂಡ ಆ ಸಮಯದಲ್ಲಿ ನಾವು ಕಾಣಬಹುದು. ಆದರೆ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಲಾಭದಾಯಕವಾಗಿ ಇರತಕ್ಕಂಥದ್ರಿಂದಾಗಿ ಎಲ್ಲೋ ಒಂದು ಕಡೆಯಿಂದ ಇಂತಹ ಒಂದು ಸಮಸ್ಯೆ ಇದ್ದರೂ ಕೂಡ ಅವರು ಶಾಂತಿಯಿಂದ ಇರಲಿಕ್ಕೆ ಸಹಕಾರಿ ಆಗ್ತದೆ. ಇನ್ನು 10ನೇ ತಿಂಗಳಿನಲ್ಲಿ ಯಾವ್ಯಾವ ಕೆಲಸ ಕಾರ್ಯಗಳು ನಿಮ್ಮದು ಆಗದೆ ಇತ್ತ ಅಂಥದ್ದೆಲ್ಲವೂ ಕೂಡ ಸಂಪೂರ್ಣವಾಗಿ ಆಗುವ ಸಾಧ್ಯತೆಗಳು, ಜೊತೆಗೆ ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಎಲ್ಲದರಲ್ಲೂ ಕೂಡ ಒಂದು ನೆಮ್ಮದಿ, ಜಯ. ಆನಂತರದಲ್ಲಿ ಕೆಲವಷ್ಟು ಕೆಲಸಗಳು ಅಥವಾ ಒತ್ತಡಗಳು ಆಗ್ತಕ್ಕಂಥದ್ದು. ಇನ್ನು ಎಲ್ಲ ರೀತಿಯಲ್ಲಿ ಕೂಡ ಒಂದು ಸಮಾಧಾನಕರವಾದಂತಹ ಬಹುಮಾನದ ರೀತಿಯಲ್ಲಿ ನಿಮಗೆ ಈ ಸಮಯ ಸಿಗ್ತಕ್ಕಂಥದ್ದು ತುಂಬ ಉತ್ತಮವಾಗಿಯೂ. ಅನಂತರದಲ್ಲಿ 11ನೇ ತಿಂಗಳಿನಲ್ಲಿ ಕೌಟುಂಬಿಕ ಜೀವನದಲ್ಲಿ ಕಲಹ, ಪತಿ ಪತ್ನಿಯರಲ್ಲಿ ಸಮಸ್ಯೆ, ಆರೋಗ್ಯದಲ್ಲಿ ಕಿರಿಕಿರಿ, ಜೊತೆಗೆ ಮಕ್ಕಳಿಂದಾಗಿ ಸ್ವಲ್ಪ ಕಿರಿಕಿರಿ, ಮನಸ್ಸಿಗೆ ಅಶಾಂತಿಯ ವಾತಾವರಣ,
ಉದ್ಯೋಗ ವ್ಯವಹಾರಾದಿಗಳಲ್ಲಿ ಕೂಡ ಆಮೆಗತಿಯಲ್ಲಿ ಸಾಗ್ತಕ್ಕಂಥದ್ದು ಕುಂಠಿತ, ಈ ರೀತಿಯಾದಂತಹ ಸಮಸ್ಯೆಯು ನಿಮಗೆ 11ನೇ ತಿಂಗಳಲ್ಲಿ ಉಂಟಾದರೆ, ಇನ್ನು 12ನೇ ತಿಂಗಳಿನಲ್ಲಿ ತದ್ವಿರುದ್ಧವೆಂಬಂತಹ ರೀತಿಯಲ್ಲಿ ಧನಲಾಭವು, ಆಸ್ತಿಗೆ ಸಂಬಂಧಪಟ್ಟಂತಹ ಜಯವು, ಅನಂತರದಲ್ಲಿ ಹೊಸ ಕೆಲಸ ಕಾರ್ಯಗಳು ಸಿಗ್ತಕ್ಕಂಥದ್ದು, ಹೀಗೆ ಅನೇಕ ರೀತಿಯಾದಂತಹ ಕಾಲಚಕ್ರದ ನಿಯಮದಲ್ಲಿ ಬದಲಾವಣೆ ಹೇಳ್ತಕ್ಕಂಥದ್ದು ಹೇಗೆ ಸತ್ಯವೋ ಅದೇ ರೀತಿಯಲ್ಲೇ ನಿಮ್ಮ ಜೀವನದಲ್ಲೂ ಕೂಡ ಆ ರೀತಿಯಾದಂತಹ ಬದಲಾವಣೆ ಆಗ್ತಕ್ಕಂಥದ್ದು ಮತ್ತು ಶರೀರದಲ್ಲಿ ಕೂಡ ಉತ್ತಮವಾದಂತಹ ರೀತಿಯಾದಂತಹ ಏಳಿಗೆಯನ್ನು ನೀವು ಕಾಣಬಹುದು. ಇನ್ನು ಕೆಲವಷ್ಟು ಜನರಿಗೆ ಅನಾರೋಗ್ಯ ಪ್ರಕೃತಿ ಹೇಳ್ತಕ್ಕಂಥದ್ದು ಏನಾದ್ರು ಇದ್ದಲ್ಲಿ ಅವರು ಚಿಕಿತ್ಸೆಯಂತಹ ಚಿಕಿತ್ಸೆಯನ್ನು ಪಡ್ಕೊಂಡು ದೇವರ ಒಂದು ಅನುಗ್ರಹವನ್ನು ಅವರು ಪಡ್ಕೊಂಡ್ರೆ ಸಂಪೂರ್ಣವಾಗಿ ಒಳಿತನ್ನು ನಾವು ಕಾಣಬಹುದು. ಮತ್ತು ಮಾನಸಿಕವಾದಂತಹ ಸಮಸ್ಯೆಯಲ್ಲಿ ಸಿಲುಕೊಳ್ಳದೇನೆ ಇರಲಿ ಅಂತ ಹೇಳುವಂತಹ ರೀತಿಯಲ್ಲಿ ನಾವು ಪರಿಹಾರಗಳನ್ನು ಅಥವಾ ಒಂದು ಸಜೆಷನನ್ನು ನಿಮಗೆ ಕೊಟ್ಟಿರ್ತಕ್ಕಂಥದ್ದು. ಮತ್ತು ಅದಕ್ಕಿಂತಲೂ ಹೆಚ್ಚಿದಾಗಿ ಯಾರಿಗಾದರೂ ಕೂಡ ಈ ರೀತಿಯಾದಂತಹ ಸಮಸ್ಯೆ ಅಥವಾ ಅನೇಕ ರೀತಿಯಾದಂತಹ ಸಮಸ್ಯೆಯಲ್ಲಿ ಇದ್ದರೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಹೇಳ್ತಕ್ಕಂಥದ್ದಿದೆ. ಅದನ್ನು ನೀವು ಒಂದು ಸ್ವಲ್ಪ ಪ್ರಯತ್ನವನ್ನು ಪಟ್ಟು ಮಾಡಿಸ್ಕೊಂಡ್ಬಿಟ್ರೆ ನೀವು ಚೆನ್ನಾಗಿರಲಿಕ್ಕೆ, ಮತ್ತು ಅಷ್ಟೇ ಅಲ್ಲದೆ ಯಾವ ಔಷಧಿ ಅಥವಾ ಯಾವುದರಲ್ಲೂ ಕೂಡ ಇಲ್ಲದೆ ಇರತಕ್ಕಂತಹ ಒಂದು ರೀತಿಯಾದಂಥದ್ದು ಶಕ್ತಿ ಈ ದರ್ಭ ಚಿಕಿತ್ಸೆಯಲ್ಲಿ ಇರತಕ್ಕಂಥದ್ದು. ಜೊತೆಯಲ್ಲೇ ಏನೇ ಮಾಡಿದರೂ ಕೂಡ ಆಯುಷ್ಯವನ್ನು ವೃದ್ಧಿಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಕಂಟಕತೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಒಂದು ಶಕ್ತಿಯಿಂದ ತಕ್ಷಣ ಆ ಕಂಟಕದಿಂದ ಹೊರಗೆ ಬಂದು ನಾವು ಆಯುಷ್ಯವನ್ನು ವೃದ್ಧಿ ಮಾಡಿಕೊಳ್ತಕ್ಕಂಥ ಮತ್ತು ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ತಕ್ಕಂಥ ಮತ್ತು ಅನೇಕ ರೀತಿಯಾದಂತಹ ಸಮಸ್ಯೆಯಿಂದ ನಾವು ಹೊರಗಡೆ ಬರಲಿಕ್ಕೆ ಈ ಒಂದು ಅದ್ಭುತವಾದಂತಹ ಶಕ್ತಿ ಮಂತ್ರ ಇರತಕ್ಕಂಥದ್ದು. ನಾವು ಒಂದು ವಿಚಾರವನ್ನು ಮಾಡಬೇಕು. ದೇವಸ್ಥಾನದಲ್ಲಿ ಇರತಕ್ಕಂತಹ ಒಂದು ವಿಗ್ರಹಕ್ಕೆ ದಶಮಾಂಶ ಕಲೆ ಹೇಳ್ತಕ್ಕಂಥದ್ದನ್ನು ಕೊಟ್ಟಿರ್ತಾರೆ ಅಂತ ಹೇಳಿದರೆ ಆಗ ಆ ಕಲೆಯಿಂದ ಚೈತನ್ಯ ಶಕ್ತಿ ಹೇಳ್ತಕ್ಕಂಥದ್ದು ಬರ್ತದೆ. ಒಂದು ಮೂರ್ತಿಗೆ ಚೈತನ್ಯ ಶಕ್ತಿ ಹೇಳ್ತಕ್ಕಂಥದ್ದು ಕಲೆಯಿಂದ ಅಂದರೆ ಮಂತ್ರದಿಂದಾಗಿ ಉಂಟಾಗ್ತದೆ ಅಂಥೇಳಿ. ಆದರೆ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಏನೊಂದು ಋಷಿಮುನಿಗಳು ಮಂತ್ರಗಳನ್ನು ಗ್ರಂಥದ ರೂಪದಲ್ಲಿ ಇಟ್ಟಿದ್ದಾರೆ. ಅಂತಹ ಶಕ್ತಿಯನ್ನು ನಾವು ನಮ್ಮ ಶರೀರಕ್ಕೆ ಅಳವಡಿಸ್ಕೊಳ್ಳುವುದರಿಂದ ನಾವು ಆ ಶಕ್ತಿಯನ್ನು ತಗೊಂಡು ಮುಂದಕ್ಕೆ ಸಾಗುವುದರಿಂದ ನಮ್ಮ ಜೀವನದಲ್ಲಿ ಎಂತಹ ಬೆಳಕು ಕಾಣಬಹುದು ಹೇಳುವುದನ್ನು ನೀವೇ ಊಹಿಸಿಕೊಳ್ಳಿ. ಮತ್ತು ಮಂತ್ರಕ್ಕೆ ಬೇಗನೆ ಒಲಿಯುವನು ಭಗವಂತ.